ಇದೇ ಒಂದು ಸರ್ ನನ್ನ ಕಾಲದಲ್ಲಿ ರಾಜ್ಕುಮಾರ್ ಪಿಕ್ಚರ್ ಹಾಕಿದ್ರೆ ಚಪ್ಪದಿನ ಸರ್ ಇನ್ನೂ ದಿನ ಓಡೋದು ಸರ್. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ವಿಡಿಯೋ ಕ್ಲಿಪ್ಸ್ ನೋಡಿದ್ರಲ್ಲ, ಇದು ಜಸ್ಟ್ 7 months ಹಿಂದೆದು. ನಮ್ಮ ಬಾಸ್ತು ಎಲ್ಲ ಫಿಲಮ್ಗೆ ಇದೇ ಥರ ಕಟ್ಔಟ್ ನಿಲ್ಲಿಸಿ, ಹಾಲಿನ ಅಭಿಷೇಕ ಮಾಡಿ, ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಿ ರಿಲೀಸ್ ಮಾಡ್ತಿದ್ವಿ. ಇದೇ ಥಿಯೇಟ್ರ್ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ದಿಲೀಪ್. ನಾನಿವತ್ತು ಅರಸೀಕೆರೆ ಸಾಧನಾ ಥಿಯೇಟ್ರಲ್ಲಿ ಇದ್ದೀನಿ. ನಮ್ಮ ತಾತನ ಕಾಲದಿಂದ, ನಮ್ಮ ತಂದೆ ಕಾಲದಿಂದ ತುಂಬ ನೂರಾರು ಜನ ಬಂದು ರಶ್ ಆಗಿ ಸಿನಿಮಾ ನೋಡಿರೋ ಥಿಯೇಟ್ರ್ ಇದು. ಇವತ್ತು ಮುಚ್ಚೋ ಸ್ಥಿತಿಗೆ ಬಂದಿದೆ. ಮುಚ್ಚೋ ಸ್ಥಿತಿಗೆ ಬಂದಿರೋ ಕಾರಣ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ. ನೋಡೋಕೊಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್. ತುಂಬ ವರ್ಷಗಳಿಂದ ಇವಾಗ ನಮ್ಮ ರೀಸೆಂಟ್ ಜನ್ರೇಷನ್ನೇ ತಗೊಳ್ಳಿ, ಸುದೀಪ್ ಸರು, ದರ್ಶನ್ ಸರಿಗೆಲ್ಲ 100 days ಕೊಟ್ಟಿರೋ ಥಿಯೇಟ್ರ್ ಇದು ಇವತ್ತು ಮುಚ್ಚೋ ಸ್ಥಿತಿಗೆ ಬಂದಿದೆ. ಫೈನಲಿ ಡೆಮಾಲಿಷನ್ ಮಾಡ್ತಿದ್ದಾರೆ. ಬೇಜಾರಾಗುತ್ತೆ. ನೋಡ್ಕೊಂಬರೋಣ ಬನ್ನಿ. ಆಗಿನ ಕಾಲದಲ್ಲಿ ಈ ಸಾಧನಾ ಚಿತ್ರಮಂದಿರದಲ್ಲಿ ಸುಮಾರು ಎಷ್ಟು ಕಾರ್ಮಿಕರು ಬದುಕಿದ್ರು ಅಂದ್ರೆ 70 ರಿಂದ 80 ಕುಟುಂಬಗಳು ಒಂದು ಜೀವನವನ್ನು ಮಾಡ್ತಾ ಇದ್ವು. ಅಂತ ಒಂದು ಚಿತ್ರಮಂದಿರ ಇವತ್ತು ನೆಲ ಕಟ್ಟಿದೆ ಅಂದ್ರೆ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ನಿಜವಾಗಿಯೂ ಕೂಡ ನಾವು ಬಾಲ್ಯ ಕಳೆದಿದ್ದೇ ಇಲ್ಲೇ ಸುಮಾರು 50 ವರ್ಷ ಗೇಟ್ ಮ್ಯಾನ್ ಅಂದ್ರೆ ಟಿಕೆಟ್ ಕಲೆಕ್ಟರ್ ಕೆಲಸ ಮಾಡ್ತಾರೆ. ಇಲ್ಲೊಬ್ರು ಅಣ್ಣ ಕೆಲಸ ಮಾಡ್ತಿದ್ದಾರೆ. ಥಿಯೇಟರ್ ಡೆಮಾಲಿಷನ್ ಬಗ್ಗೆ ಅವ್ರ ಒಪಿನಿಯನ್ ಏನಿದೆ, ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮ್ಗೆ ಒಡೆಗೆ ಸಾಧನಾ ಥಿಯೇಟರ್ ಬೇಜಾರ್ ಬರ್ತದೆ. ಯಾಕಂದ್ರೆ ನಮ್ಮ ತಂದೆ ಎಲ್ಲ ಇಲ್ಲೇ ನೋಡೋರ ಏನಂದ್ರೆ ಎಲ್ಲ ನಮ್ಗೆ ಬೇಜಾರ್ ಬರ್ತದೆ ಕೆಲಸನೇ ಮಾಡಕ್ಕೆ. ಚಿಕ್ಕ ವಯಸ್ಸಿಂದ ನೋಡ್ತಾ ಇರೋದು ಥಿಯೇಟರ್ ಓನರ್ ಕಡೆಗೆ ಚೂರು ಉಡ್ಸಿ ನಮ್ ಕನ್ನಡ ಫಿಲಿಮ್ ಅಂತ ನಮ್ದು ಇದು 5 ದಿವಸ ಮಾಡ್ತಿದ್ದೀನಿ. ಎಲ್ಲಾರು ಇಲ್ಲಿ ಅಕ್ಕಪಕ್ಕ ಅವ್ರು ಎಲ್ಲ ಬಂದು ಫುಲ್ ಅಳ್ತವ್ರ. ನಮ್ ಟ್ಯಾಕೀಸ್ ಹೋಗ್ಬಿಡ್ತಾರೆ, ನಮ್ ಇವ್ರ ಕೆಲಸ ಮಾಡೋರ ಅಂತ. ನಮ್ಗೆ ಅದೆಲ್ಲ ನೋಡಿ ನಮ್ಗೆ ಬೇಜಾರು ಬರ್ತದೆ.
ನಾನೇನು ಕೆಲಸ ಮಾಡ್ತೀನಿ, ಸಂಬಳ ಕೊಡ್ತಾರ ಹೋಗ್ತಾರೆ ಅಷ್ಟೇ. ಏನಂದ್ರೆ ನಮಗೂ ಫುಲ್ ಬೇಜಾರು. ಅದಕ್ಕೆ ಥಿಯೇಟರ್ ಓನರ್ಗಳಿಗೆ ಹೇಳ್ತಿದ್ದೀನಿ, ಥಿಯೇಟರ್ ಉಡ್ಸಿ, ನಮ್ಮ ಕನ್ನಡ ಫಿಲಿಮ್ ಉಡ್ಸಿ. ಇದು ಸಿನಿಮಾ ರೀಲ್ ಇದೆಯಲ್ಲ, ಒಂದು ಟೈಮಲ್ಲಿ ಇದಕ್ಕೆ ಎಷ್ಟು ವ್ಯಾಲ್ಯೂ ಇತ್ತು, ಇವಾಗ ಇದನ್ನೆಲ್ಲೂ ಯೂಸೇ ಮಾಡಲ್ಲ. ಇದು ಶಿಲ್ಪಾ ಶೆಟ್ಟಿ ಅವ್ರ ಸಿನಿಮಾದು, ಸುಮಾರು 35-40 ವರ್ಷ ಹಳೆಯ ರೀಲ್ ಇದು ನೋಡಿ. ಸಿನಿಮಾ ಸರ್ಟಿಫಿಕೇಟ್ ಇದೆಯಲ್ಲ, ಸಿನಿಮಾ ಪ್ರೇಮಿಯಾಗಿ ಈ ಸರ್ಟಿಫಿಕೇಟ್ ಈ ಥರ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ. ಫ್ರೆಂಡ್ಸ್, ಇದೇ ಏರಿಯಾದವರು ಒಬ್ರು ಅಣ್ಣ ಸಿಕ್ಕಿದ್ದಾರೆ. ಸಾಧನಾ ಥಿಯೇಟರ್ ಪಕ್ಕಾನೇ ಅವ್ರ ಮನೆ. ಇಲ್ಲೇ ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಿರೋರು. ಈ ಸಾಧನಾ ಥಿಯೇಟರ್ ಅಲ್ಲಿ ಅವ್ರ ತಂದೆಯವರು 50 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿದಾರಂತೆ. ಇದೇ ಥಿಯೇಟರ್ ಅಲ್ಲಿ ಸ್ಕೂಲ್ ಬಿಟ್ಟಿದ ತಕ್ಷಣ ಈ ಥಿಯೇಟ್ರಿಗೆ ಬರೋದು ಇದೆಲ್ಲ ತುಂಬಾ ಮೆಮೊರೀಸ್ ಇದೆಯಂತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನನ್ನ ಹೆಸರು ಅಯೂಬ್ ಖಾನ್ ಅಂತ. ನಾವು ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದು, ನಮ್ಮ ತಂದೆ ಸುಮಾರು 50 ವರ್ಷ ಇದೇ ಥಿಯೇಟ್ರಲ್ಲಿ ಕೆಲಸ ಮಾಡಿ. ಮೊದಲನೇದಾಗಿ ನಾವು ಈ ಸಾಧನಾ ಚಿತ್ರಮಂದಿರದ ಆಗಿನ ಕಾಲದ ಓನರ್ ಆಗಿದ್ದ ಸೌಕಾರ್ ಶಂಕರಪ್ಪನವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೀನಿ. ಯಾಕಂದರೆ ಆಗಿನ ಕಾಲದಲ್ಲಿ ಈ ಸಾಧನಾ ಚಿತ್ರಮಂದಿರದಲ್ಲಿ ಸುಮಾರು ಎಷ್ಟು ಕಾರ್ಮಿಕರು ಬದುಕಿದ್ರಂದರೆ 70-80 ಕುಟುಂಬಗಳು ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ರು. ಅಂಥ ಒಂದು ಚಿತ್ರಮಂದಿರ ಇವತ್ತು ನೆಲ ಕಚ್ಚಿದೆ ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಸರ್. ನಿಜವಾಗಿಯೂ ಕೂಡ ನಾವು ಬಾಲ್ಯ ಕಳೆದಿದ್ದೇ ಇಲ್ಲೇ ಸರ್. ನಮ್ಮ ತಂದೆ ಸುಮಾರು 50 ವರ್ಷ ಗೇಟ್ ಮ್ಯಾನ್ ಅಂದರೆ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡಿದ್ರು. ನಾವು ಇಷ್ಟು ಮಗುವಾಗಿದ್ದ ಬುದ್ಧಿ ಬಂದಾಗ್ಲಿಂದನೂ ಕೂಡ ನಮಗೆ ಕಲ್ಪನೆ ಏನಂದರೆ ನಮ್ಮದು ಸಾಧನಾ ಚಿತ್ರಮಂದಿರ ಬಿಟ್ಟರೆ ಈ ಏರಿಯಾದಲ್ಲಿ ಬೇರೆ ಏನು ಅಂಥದ್ದು ಇರಲಿಲ್ಲ ಸರ್. ನಿಜವಾಗ್ಲೂ ಕೂಡ ಎಷ್ಟು ಬೇಜಾರಾಗುತ್ತೆ ಅಂದರೆ ನೆಲ ಕಚ್ತಾ ಇರೋದು ಮನಸ್ಸಿಗೆ ಹೇಳ್ಕೊಳ್ಳೋಷ್ಟು ದುಃಖ ಆಗುತ್ತೆ. ನಮ್ಮ ತಂದೆಯವರು ಕೆಲಸ ಮಾಡ್ತಿದ್ರು ನೋಡಿ, ಆ ಬಾಲ್ಕನಿಲಿ ಬಂದು ಕರಿತಿದ್ದಾಗ ನಾವು ಇದೇ ಜಂಪ್ ಮಾಡಿ ಹಿಂಗೆ ಓಡೋಗ್ತಾ ಇದ್ವು. ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಇವತ್ತು ಸಾಧನಾ ಚಿತ್ರಮಂದಿರ ಹೊಡೆದ್ಬಿಟ್ಟು ನೆಲಸಮ ಆಗಿದೆ. ಅದೊಂದು ನೆನಪಾಗಿ ಉಳಿತೆ ಅಂದರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅದು ಒಂದು ಇದು ಅಷ್ಟೇ ಸರ್. ನಮ್ಮ ಬಾಲ್ಯ ಕಳೆದಿದ್ದು ಇದೇ ನಮ್ಮ ಮನೆ ಸರ್. ನಮ್ಮ ತಂದೆ 50 ವರ್ಷ ಟಿಕೆಟ್ ಕಲೆಕ್ಟರ್ ಕೆಲಸ ಮಾಡಿದ್ರು ಸರ್. ಒಂದೊಂದು ಚಿತ್ರಗಳು ಕೂಡ ಹೆಂಗೆ ಓಡ್ತಾ ಇತ್ತು ಅಂದರೆ 150-200 ದಿನ ಓಡಿದ್ವು ಆ ಚಿತ್ರಮಂದಿರ ಸಾಧನಾ ಚಿತ್ರಮಂದಿರದಲ್ಲಿ. ಶಿವರಾಜ್ ಕುಮಾರ್ದಾಗಲಿ, ರಾಜ್ಕುಮಾರ್ದಾಗಲಿ, ಆಮೇಲೆ ರವಿಚಂದ್ರನ್ ಫಿಲಮ್ಗಳಿಗಾಗಲಿ,
ಸರ್ ಒಂದು ಅಂತ ಫಿಲಮ್ಗಳು ಬಂದ್ಬಿಟ್ರೆ ಇಲ್ಲಿ ಉತ್ಸವ ನಡೆದಂಗೆ ಡೈಲಿ 5 ಶೋ ನಡೀತಾ ಇತ್ತು ಪಿಕ್ಚರ್ಗಳು. ಎಷ್ಟು ಜನ ಕುಟುಂಬಗಳು ಇದರಲ್ಲಿ ಎದುರುಗಡೆ ಪೆಟ್ಟಿಗೆ ಅಂಗಡಿಗಳು ಬದುಕೊಂತ ಇದ್ರು ಗೊತ್ತು ಸರ್. ಅದೆಲ್ಲ ನೆನೆಸ್ಕೊಂಡ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ಸಾಹುಕಾರ ಶಂಕರಪ್ಪನವ್ರು ಅಂದ್ರೆ ಇಡೀ ಅರಸೀಕೆರೆಗೆ ಫೇಮಸ್ ಆಗಿದ್ರು. ಸುಮಾರು 80 ಕುಟುಂಬಗಳು ಬದುಕಿದ್ರು ಸರ್ ಆ ಕಾಲದಲ್ಲಿ. ಬರೀ ಥಿಯೇಟ್ರಲ್ಲಿ ಕೆಲಸ ಮಾಡ್ಕೊಂಡೆಲ್ಲ, ಥಿಯೇಟ್ರ್ ಮುಂದ್ಗಡೆ ಎಷ್ಟು ಒಂದು 100 ರಿಂದ 150 ಪೆಟ್ಟಿಗೆ ಅಂಗಡಿಗಳು ಇರ್ತಾ ಇದ್ವು. ಅವೆಲ್ಲ ಜೀವನಾಂಶ ಆಗಿದ್ದು. ಯಾವಾಗ ಈ ಥಿಯೇಟ್ರು ಮುಚ್ಚೋಗುತ್ತೆ ಅಂತ ಗೊತ್ತಾಯ್ತೋ ನಿಜವಾಗ್ಲೂ ಕೂಡ ಅದು ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಸರ್. ಯಾಕಂದರೆ ಹೇಳ್ತೀವಲ್ಲ, ಇದೊಂದು ನೆನಪು, ಸಾನಾಟ್ ಚಿತ್ರಮಂದಿರ ಅನ್ನೋದೊಂದು ನೆನಪು ಅಷ್ಟೇ. ಈಗಿನ ಕಾಲದಲ್ಲಿ ಕನ್ನಡ ಚಿತ್ರಮಂದಿರಗಳು ಮೊಬೈಲ್ ಬಂದ ಮೇಲೆ ಚಿತ್ರಮಂದಿರಗಳು ಮುಗ್ದೋಗ್ತಾ ಇರೋದಂದ್ರೆ, ಇಂತಿಂಥ ಒಳ್ಳೆ ಚಿತ್ರಮಂದಿರಗಳು ನೆಲ ಕಟ್ತಾ ಇದಾವೆ ಅಂದರೆ ನಿಜವಾಗ್ಲೂ ಕೂಡ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಸರ್. ಕಾರಣ ಕನ್ನಡ ಸರ್ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತಲ್ಲ, ಬರ್ತಾ ಇದೆ ಸರ್. ಜನಗಳು ಅವ್ರಿಗೆ ಆಸಕ್ತಿ ಕಡಿಮೆ ಆಗ್ತಿದೆ. ಮೊಬೈಲ್ ಯುಗ ಅಂದ್ಕೊಂಡು ಜನ ಬಂದ್ರೆ ಸರ್ ಥಿಯೇಟ್ರ್ಗಳು ಇರ್ತಾವೆ ಸರ್, ಉಳಿತಾವೆ. ಇಲ್ಲ ಅಂದ್ರೆ ಇಂಥ ಸಾವಿರಾರು ಥಿಯೇಟ್ರ್ಗಳು ನೆಲ ಕಟ್ತಾ ಇದ್ದಾವೆ. ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾವೆ, ಕೆಲಸಗಳು ಆಗ್ತಾ ಇದ್ದಾವೆ ಸರ್. ಇಲ್ಲೇ 50 ವರ್ಷ ನಮ್ಮ ತಂದೆ ದುಡಿದ್ರು ಸರ್. ಇದೇ ಟ್ಯಾಕಿಸಲ್ಲ 50 ವರ್ಷ ದುಡಿದು, ಆ ದುಡಿಮೆಯಿಂದ ಕಟ್ಟಿರೋ ಮನೆನೇ ಸರ್ ಇದು. PF ಇಂದ ಅವ್ರು ಬಂದಿರೋ ಮನೆಯಿಂದ, ಅವ್ರ 50 ವರ್ಷ ದುಡಿಮೆಯಿಂದ PF ಇಂದ ಬಂತಲ್ಲ ಸರ್, ಆ ಮನೆ ಕಟ್ಕೊಂಡು ಇವತ್ತು ಕೂಡ ನಾವು ನೆನಪಾಗಿ ನಮ್ಮ ಸಾಹುಕಾರ ನೆನಪಲ್ಲಿ ನಾವು ಬದುಕ್ತಾ ಇದ್ವಿ. ನಮ್ಮ ತಂದೆ ಇವಾಗ 20 ವರ್ಷ ಆಯ್ತು ಸರ್. ಆದರೂ ನಾವು ಆ ಚಿತ್ರಮಂದಿರ ಜೊತೆ ಇರೋ ಭಾವನಾತ್ಮಕ ಸಂಬಂಧನ ನಾವು ಮರೆಯೋಕ್ಕಾಗಲ್ಲ. ನನ್ನ ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ತೀನಿ. ಅವರು ಕೂಡ ನಮ್ಮ ತಾತ ಕೆಲಸ ಮಾಡಿದ್ದು ಥಿಯೇಟ್ರು ಇವತ್ತು ಮುಗಿತಾ ಇಲ್ಲ ಅಂತ ಅದು ಹೊಡೆದಾಗ ಸ್ಟಾರ್ಟ್ ಆದಾಗಲಿಂದ ನೋಡ್ತಾನೆ ಇದ್ದಾರೆ. ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಸರ್. ಮತ್ತೆ ಇಂಥ ಚಿತ್ರಮಂದಿರಗಳು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಎಷ್ಟೇ ಮಾಲ್ಗಳು ಬರಲಿ, ಏನೇ ಬರಲಿ, ಅದೊಂದು ನೆನಪು ಅಷ್ಟೇ. ಆ ನೆನಪು ಇವತ್ತಿಗೆ ಮರೆ ಮಾಡಿಸ್ಬಿಡುತ್ತೆ ಅನ್ನೋದು ಮನಸ್ಸಿಗೆ ಖೇದಕರ ಸರ್. ಸರಸ್ವತಿಪುರಂ ಅನ್ನೋದು ಗುರುತಿಸ್ಕೊಂಡಿದ್ದ ಸಾಧನಾಡಗೆ ಹಿಂಭಾಗದಿಂದ. ಜನ ನೆನಪಿಸ್ಕೊಳ್ಳೋದೇ ಸಾಧನಾ ಚಿತ್ರಮಂದಿರ ಹಿಂಭಾಗ ಹೊರತು ಸರಸ್ವತಿಪುರಂ ಅಲ್ಲ ಸರ್. ಈ ಒಂದೊಂದು 150, 250, 300 ದಿನ ನಡೆದಿದೆ ಸರ್ ಪಿಕ್ಚರ್ಗಳು. ಎಂತೆಂಥ ಒಳ್ಳೆ ಫಿಲ್ಮ್ಗಳು ಬಂದಿವೆ ಸರ್. ವಿಷ್ಣುವರ್ಧನ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್, ರವಿಚಂದ್ರನ್ ಸರ್ದು, ಶಿವರಾಜ್ ಕುಮಾರ್ ಸರ್, ಪ್ರತಿಯೊಂದು ಚಿತ್ರನೂ ಶತದಿನೋತ್ಸವ ಆಚರಿಸಿದೆ ಇಲ್ಲಿ ಅಂತ ಶತದಿನೋತ್ಸವ ಆಚರಿಸಿದ ಚಿತ್ರಮಂದಿರ ಇವತ್ತು ಭೂಮಿ ಕಟ್ತಾ ಇದೆ ಸರ್. ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಇದು ಎಲ್ಲರಿಗೂ ಇದು ಏನೋ ಒಂದು ಬಿಲ್ಡಿಂಗ್ ಹೊಡಿತಾ ಇದ್ದಾರೆ ಅಷ್ಟೇ. ಆದರೆ ಆಗಿನ ಕಾಲದಲ್ಲಿ ಆ ಚಿತ್ರಮಂದಿರದ ನಂಬಿ ಬದುಕ್ತಾ ಇದ್ದಿದ್ದ 70 ರಿಂದ 80, 100 ಕುಟುಂಬಗಳು ಸರ್. ನಿಜವಾಗಿಯೂ ಕೂಡ ಹಳೆ ಜನಗಳು ನೆನಪಿಸ್ಕೊಂತಾರೆ, ತುಂಬಾ ನೆನಪಿಸ್ಕೊಂತಾರೆ ಸರ್. ಇಂಥ ಚಿತ್ರಮಂದಿರದಿಂದ ನಾವು ಬದುಕಿದ್ವು ಸರ್. ನಮ್ಮ ತಾಯಿ ಕೂಡ ಇದೇ ಚಿತ್ರಮಂದಿರ ಎದುರುಗಡೆ ವ್ಯಾಪಾರ ಮಾಡ್ಕೊಂಡು ನಮ್ಮನ್ನು ಸಾಕಿದ್ರು ಸರ್. ನಾವು ಸಣ್ಣ ಹುಡುಗರಿದ್ದಾಗ ಆ ಗೇಟ್ ಮುಂದೆ ಅದೆಲ್ಲ ಒಂದು ನೆನಪಾಗಿ ಹೊಡಿತಾ ಇದೆಯಲ್ಲ ಸರ್. ಇದು ಹೊಡಿತಾ ಇರೋದು ಏನೇ ಕಾರಣ ಇರ್ಬೋದು ಸರ್, ನಿಜವಾಗ್ಲು ಆಯ್ತಾ. ಹೊಡಿತಾ ಇರೋದು ಫೈನಾನ್ಷಿಯಲ್ ಏನೇ ಕಾರಣ ಇರ್ಬೋದು, ಆದ್ರೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಒಂದು ನೆನಪು ಅಂತ ಇತ್ತಲ್ಲ ಸರ್, ಇಲ್ಲಿ ಸರಸ್ವತಿಪುರಂ ಅನ್ನೋದು ಇದೆ ಅಂದ್ರೆ ಒಂದು ಸಾಧನಾ ಚಿತ್ರಮಂದಿರ ಅಂತ ಇತ್ತು. ಇವಾಗ ಅದೇ ಇಲ್ಲ ಅಂದ್ರೆ ನೋಡಿ, ಖಾಲಿ ಜಾಗ. ಅದನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾವತ್ತಿಗೂ ಕೂಡ. ಅದು ಶಾಶ್ವತವಾಗಿ ಇನ್ನು 100 ವರ್ಷ ಆದ್ರೂ ಕೂಡ ಸಾಧನಾ ಚಿತ್ರಮಂದಿರನ ಹಿಂಭಾಗ ಅಂತಾನೆ ಅಡ್ರೆಸ್ ಬರೋದು. ಸಾಧನಾ ಚಿತ್ರಮಂದಿರ ಅಂದ್ರೆ ಅಷ್ಟು ಫೇಮಸ್ಸು ಸರ್. ಹೌದು ಸರ್. ಅದನ್ನ ನನ್ನ ಮಕ್ಕಳಿಗೂ ಅದನ್ನೇ ಹೇಳೋದು ನಾನು. ನಿಮ್ಮ ತಾತ ಕೆಲಸ ಮಾಡ್ತಾ ಇದ್ದಿದ್ದು ಅವರು ಹೇಳಿದ್ರು, ನಾವು ಇದ್ದಾಗ ಒಂದಿನಾನು ತೋರಿಸ್ಲಿಲ್ಲ ಅಪ್ಪ ತಗೊಂಡೋಗಿ ಕರ್ಕೊಂಡೋಗಿ ಅಂತ. ಅವ್ರು ಏನೋ ಅದನ್ನ ಒಂದು ಫಿಲಮ್ ನೋಡೋಕ್ಕಾಗಿಲ್ಲ ಆ ಥಿಯೇಟ್ರಲ್ಲಿ, ಮುಚ್ಚೋವಂಥ ಸ್ಥಿತಿ ಬಂತು. ಇವತ್ತು ಮುಚ್ಚೋಗಿರಲಿ, ಸಾಧನ ಬಿಲ್ಡಿಂಗೇ ಇಲ್ದಂಗೆ ಆಗ್ತಿದೆ ಸರ್. ದಯವಿಟ್ಟು ನನ್ನ ಮನಸ್ಸಿಗೆ ಸಂಬಂಧಪಟ್ಟಾಗ ಹೇಳಿರೋದು. ಮಾಡ್ಬೋದಾಗಿತ್ತು ಸರ್. ಏನ್ ಮಾಡ್ತೀರಾ, ಅವ್ರಿಗೆ ಈ ಯೋಚನೆಗಳು ಬೇರೆದಿರ್ತಾರಲ್ಲ ಸರ್. ಫೈನಾನ್ಷಿಯಾಗಿ ಅವರು ಆರ್ಥಿಕವಾಗಿ ಯೋಚನೆ ಮಾಡ್ತಾರೆ, ಫೈನಾನ್ಷಿಯಾಗಿ ಹೊರತು ಭಾವನೆಗೆ ಈ ಕಾಲದಲ್ಲಿ ಭಾವನೆಗಳಿಗೆ ಯಾರು ಬೆಲೆ ಕೊಡಲ್ಲ ಸರ್. ಹಳೆ ಕಟ್ಟಡಗಳು ಅವು ಇವು ಏನು ನೋಡಲ್ಲ ಆಯ್ತಾ ಸರ್. ಸುಮಾರು ಇದು 70 ವರ್ಷದ 60 ಇಸ್ವಿಯಿಂದ ಕಟ್ಟಿದ್ದು ಸರ್. ನಾವು ಹುಟ್ಟಕ್ಕಿಂತ ಮುಂಚೆ ನಮಗೆ 45 ಅಂದ್ರೆ ಇನ್ನು ನಮ್ಮ ಅಣ್ಣಂದ್ರೆಲ್ಲ ಚಿಕ್ಕ ಮಕ್ಕಳು ಸರ್. ಅವಾಗ ಚಿಕ್ಕ ಮಕ್ಕಳು ಸರ್. ನೋಡಿ, ಇದೇ ಜಾಗದಿಂದ ನಾವು ಇಲ್ಲಿ ನಮ್ಮ ತಂದೆ ಆ ಬಾಲ್ಕನಿಯಿಂದ ಕೂಗ್ತಾ ಇದ್ರು, ಇದೇ ಜಾಗದಿಂದ ಓಡೋಗ್ತಾ ಇದ್ವು ಸರ್. ಅಷ್ಟು ಸುಲಭವಾಗಿತ್ತು ನೋಡಿ. ಅಲ್ಲೇ ಪ್ರೊಜೆಕ್ಟ್ ರೂಮ್ ಇಲ್ಲಿಂದ ಕಾಣ್ತಿದ್ರೆ ನಾವು ಸಣ್ಣವರಿದ್ದಾಗ ಆ ಪ್ರೊಜೆಕ್ಟ್ ರೂಮು ಇಲ್ಲಿಗೆ ಕಾಣೋದು. ಇವಾಗ ಅದು ನಾಮಾವಶೇಷನ ಇಲ್ದಂಗೆ ಆಗ್ಬಿಟ್ಟಿದೆ. ಪ್ರೊಜೆಕ್ಟ್ ರೂಮ್ ಪ್ರತಿ ವರ್ಷ ಆಯುಧ ಪೂಜೆ ಅಲ್ಲಿಂದ ಮಾಡ್ತಾ ಇದ್ರೆ ಇಲ್ಲಿ 100 ಜನ ನಿಂತ್ಕೊಂಡು ನೋಡೋರು ನಮ್ಮ ಸಾಹುಕಾರರು ಪೂಜೆ ಮಾಡಿ. ವಿಶೇಷವಾಗಿ
ಆ ಕಟ್ಟಡ ಸಾಧನಾ ಚಿತ್ರಮಂದಿರ ಅಂದರೆ ಕಳೆ ಅಷ್ಟು ಬರ್ತಾ ಇತ್ತು ಆಯುಧ ಪೂಜೆ ದಿನಗಳು. ಈ ಪ್ರಾಜೆಕ್ಟ್ ರೂಮು ಇಲ್ಲೆಲ್ಲ ಜನ ನಿಂತ್ಕೊಂಡು ನೋಡೋರು, ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಸಾಧನಾ ಚಿತ್ರಮಂದಿರ. ನೋಡಿ ಅದು ಸಾಧನಾ ಚಿತ್ರಮಂದಿರದ ಬೋರ್ಡ್. ಅದು ಒಂದು ಕಾಲದಲ್ಲಿ ಆಯುಧ ಪೂಜೆ ಬಂತು ಅಂದರೆ ಲೈಟಿಂಗ್ಸಿಂದ ಕಂಗೊಳಿಸ್ತಾ ಇತ್ತು, ದೀಪಾಲಂಕಾರದಿಂದ ಸಾಧನಾ ಥಿಯೇಟ್ರು. ಬನ್ನಿ, ಇದೇ ಜಾಗದಲ್ಲಿ ನಾವು ಆಟ ಆಡಿ ಬೆಳೆದವರು. ಎಂಟ್ರೆನ್ಸು ಆಯುಧ ಪೂಜೆ ನಡೀತಾ ಇದ್ರೆ ಪ್ರಾಜೆಕ್ಟ್ ರೂಮಿಂದ ಅಲ್ಲಿಂದ ಇಲ್ಲಿ ಸುತ್ತಮುತ್ತಲು ಜನಗಳು ನಿಂತ್ಕೊಂಡು ನೋಡೋರು. ಇಲ್ಲಿ ರೋಡ್ ಸೈಡ್ ಎಷ್ಟು ಚೆನ್ನಾಗಿದೆ ಸಾಧನಾ ಥಿಯೇಟ್ರು ಅಂತ. ಇಲ್ಲೆಲ್ಲ ಅಂಗಡಿಗಳು, ಇವೆಲ್ಲ ಅಂಗಡಿಗಳು. ಉತ್ಸವ, ಗಣಪತಿ ಉತ್ಸವದ ದಿನ ವಿಶೇಷ ಒಂದು ಹೆಚ್ಚು ಕಮ್ಮಿ ಇಲ್ಲಿ 100 ಅಂಗಡಿಗಳು ಇದ್ದು ಸಹ ಅವಾಗ ರಾತ್ರಿ ಎಲ್ಲ ದೀಪಾಲಂಕಾರ ಮಾಡಿ ಫಿಲಮ್ ಥಿಯೇಟ್ರ್ ನಡೀತಾ ಇತ್ತು. ಅಂತ ಚಿತ್ರಮಂದಿರ ಇವತ್ತು ಭೂಮಿಗೆ ಬಿದ್ದಿದೆ ಅಂದರೆ ಬೇಜಾರಾಗುತ್ತೆ ಸರ್. ನಿಜವಾಗ್ಲೂ ಕೂಡ ಖೇದಕರ ಸಂಗತಿ. ಇದಕ್ಕೆ ಕಾರಣ ಏನು? ಚಿತ್ರಮಂದಿರಗಳು ಮುಚ್ಚೋಗ್ತಾ ಇರೋದು. ಚಿತ್ರಮಂದಿರಗಳು ಯಾಕೆ ಮುಚ್ಚೋಗ್ತಾ ಇದ್ದಾವೆ ಅಂದರೆ ಜನ ಫಿಲಮ್ ಥಿಯೇಟರ್ಗೆ ಬಂದು ಜನ ನೋಡ್ತಾ ಇಲ್ಲ. ಎಂಥ ಒಳ್ಳೆ ಚಿತ್ರಮಂದಿರ ಸರ್. ಎಷ್ಟೇ ದೊಡ್ಡ ಮಾಲ್ಗಳು ಬರಲಿ, ಎಷ್ಟೇ ದೊಡ್ಡಗಳು ಕಟ್ಟಡಗಳು ಬರಲಿ, ಆದರೆ ಒಂದು ಸಾಧನಾ ಚಿತ್ರಮಂದಿರ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಿಜವಾಗ್ಲೂ ಹೇಳ್ತೀನಲ್ಲ, ಅಂಥ ಒಳ್ಳೆ ಚಿತ್ರಮಂದಿರ ಸರ್. ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇತ್ತು ಉತ್ಸವದ ದಿನ, ಆಯುಧ ಪೂಜೆ ದಿನ. ನಿಜವಾಗ್ಲೂ ಕೂಡ ಸರ್, ಈ ಸಾಧನಾ ಚಿತ್ರಮಂದಿರ ಜಾಗದಲ್ಲಿ ಯಾವುದೇ ಮಾಲ್ ಬರಲಿ, ಎಷ್ಟೇ ಕಟ್ಟಡಗಳು ಬರಲಿ ಸರ್, ಒಂದು ಸಾಧನಾ ಚಿತ್ರಮಂದಿರ ಹುಟ್ಟು ಬರೋಕ್ಕೆ ಮತ್ತೆ ಸಾಧ್ಯನೇ ಇಲ್ಲ ಸರ್. ಯಾಕಂದರೆ ಅಂಥ ನೆನಪುಗಳನ್ನ ಬಿಟ್ಟು ಹೋಗ್ತಾ ಇದೆ ಸರ್ ಸಾಧನಾ ಚಿತ್ರಮಂದಿರ. ಸುಮಾರು ಕುಟುಂಬಗಳು ಬದುಕಿದ್ವು ಸರ್ ಆ ಕಾಲದಲ್ಲಿ. ಸುಮಾರು ಕುಟುಂಬಗಳು ಜೀವನ ಕಟ್ಕೊಂಡಿದ್ವು, ನೆನಪು ಕಟ್ಕೊಂಡಿದ್ವು. ನೋಡಿ, ನಾವು ಬಾಲ್ಯ ಕಳೆದಿದ್ದೆ ಇದೇ ಜಾಗದಲ್ಲಿ ಆಟ ಆಡ್ಕೊಂಡು, ನಮ್ಮ ತಾಯಿಯವರು ಕೂಡ ಇದೇ ಜಾಗದಲ್ಲಿ ವ್ಯಾಪಾರ ಮಾಡಿಕೊಂಡು ನಮ್ಮನ್ನು ಸಾಕಿದ್ರು. 24 ಗಂಟೆ ನಾವು ಸ್ಕೂಲ್ ಮುಗಿದ ತಕ್ಷಣ ಇಲ್ಲೇ ಬರ್ತಾ ಇದ್ವು, ಗೇಟ್ ಒಳಗೆ ಹೋಗ್ತಾ ಇದ್ವು, ಆಚೆ ಬರ್ತಾ ಇದ್ವು. ನೋಡಿ ಅಲ್ಲಿಂದ ಸಾಯಂಕಾಲ ಆದರೆ ಲೈಟಿಂಗ್ಸು, ಸಾಧನಾ ಚಿತ್ರಮಂದಿರ ಯಾಕೆ ಕಾಣ್ತಿತ್ತು ಅಂದರೆ ಆ ನೆನಪನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಬಾಲ್ಯದ ಜೊತೆನೇ ಆ ನೆನಪು ಮುಂದೆ ಸಾಕ್ತಾ ಇದೆ ಸರ್. ಇದೇ ಒಂದು ಸರ್ ನಮ್ಮ ನೆನಪು ಬಿಟ್ಟು ಹೋಗದೆ ಇರೋ ನೆನಪು ಸರ್. ನಮ್ಮ ತಂದೆ ಗೇಟ್ ಮ್ಯಾನು ಅಬ್ದುಲ್ಲಾ ಸಾಬ್ ಅಂತ ಸುಮಾರು ಒಂದು 50 ವರ್ಷ ಕೆಲಸ ಮಾಡಿದ್ರು ಸರ್. ನಾವು ಅವ್ರ ಮಗ ಅಯೂಬ್ ಖಾನ್ ಅಂತ, ಅವ್ರ ಮೊಮ್ಮಕ್ಕಳು ಪಳೆಯುಳಿಕೆ. ಅವ್ರ ಕೊನೆಯಲ್ಲಿ ಅವಶೇಷಗಳನ್ನು ತೋರ್ಸೋಕ್ಕಾದ್ರೂ ಕೊನೆಗಾಲದಲ್ಲಿ ನನ್ನ ಮಕ್ಕಳಿಗೆ ತೋರ್ಸೋಣ ಅಂತ ತುಂಬ ಆಸಕ್ತಿ. ಏನು ಖೇದಕರ ಸಂಗತಿ ಅಂದರೆ ನನ್ನ ಮಕ್ಕಳು ಒಂದು ಪಿಕ್ಚರ್ ಕೂಡ ಥಿಯೇಟ್ರಲ್ಲಿ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಬೇಜಾರಾಗುತ್ತೆ ಸರ್. ಯಾಕಂದರೆ ಆಲ್ರೆಡಿ ಮುಚ್ಚೋಗ್ಬಿಡ್ತಲ್ಲ ಸರ್ ಥಿಯೇಟ್ರು. ಬೇಜಾರಾಗುತ್ತೆ ಸರ್ ಅಷ್ಟೇ. ಎಷ್ಟೇ ಹೇಳ್ತೀನಲ್ಲ ಸರ್, ಎಂಥ 100 ಕಟ್ಟಡಗಳು ಬರಲಿ ಕೂಡ ಸಾಧನಾ ಥಿಯೇಟ್ರ್ ಅಂತ ಒಂದು ನೆನಪು ಇನ್ನು ಮರೆ ಮಾಡಿಸಿ ಭೂಮಿಗೆ ಹೋಗ್ಬಿಡ್ತು ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಸರ್. ಒಂದು ವೆಂಕಟೇಶ್ವರ ಟಾಕೀಸು, ಒಂದು ಸಾಧನಾ ಚಿತ್ರಮಂದಿರ. ಫಸ್ಟ್ ವೆಂಕಟೇಶ್ವರ ಚಿತ್ರಮಂದಿರ ಕಲಾಭವನ ಮಾಡಿಬಿಟ್ರು. ಇದು ಎರಡನೇದು. ಇವಾಗ ಉಳಿದಿರೋದು ರತ್ನ ಚಿತ್ರಮಂದಿರ ಒಂದೇ ಒಂದು. ಜನರ ಆಸಕ್ತಿ ಕಮ್ಮಿಯಾಗಿ ಚಿತ್ರಮಂದಿರಗಳು ಭೂಮಿ ಕಟ್ತಾ ಇದ್ದಾವೆ ಸರ್. ಅಷ್ಟೇ, ಇನ್ನೇನು ಹೇಳಕ್ ಬಯಸ್ತೀನಿ. ಕೆಲವು ಜನ ಹೇಳ್ತಾರೆ ಮೊಬೈಲ್ ಬಂದು ಚಿತ್ರಮಂದಿರಗಳು ನೆಲ ಕಟ್ತಾ ಇದಾವಂತ. ಇದಕ್ಕೆ ಕಾರಣಗಳು 100 ಆಗಿದಾವೆ ಬಿಡಿ ಸರ್. ಕೆಲವು ಜನಕ್ಕೆ ಇತ್ತೀಚಿನ ಕಾಲದಲ್ಲಿ ಆಸಕ್ತಿ ಇಲ್ಲ ಜನಗಳಿಗೆ. ಟಾಕೀಸ್ ಎಂಟ್ರೆನ್ಸು ಅದು, ಬಟ್ ಆದರೆ ಅದು ನಮಗೆ ಎಂಟ್ರೆನ್ಸು ಆಟ ಆಡೋಕೆ ಫ್ರೀ ಆಗಿರಲಿಲ್ಲ. ಯಾವಾಗಲೂ ಎಂಟ್ರೆನ್ಸು ನಮಗೆ ಈ ಕಡೆಯಿಂದ ಬಂದ್ಬಿಡ್ತಾ ಇದ್ವು. ಯಾಕೆ ಗೊತ್ತಾ? ನಮ್ಮ ತಂದೆಯವರು ಅದೇ ಲೇಡೀಸ್ ಟಿಕೆಟ್ ಕಲೆಕ್ಟರ್ ಕೆಲಸ ಮಾಡ್ತಿದ್ರಲ್ಲ, ಒಂದು ಆವಾಜ್ ಹಾಕಿದ್ರೆ ಸಾಕು ನಮ್ಮ ಮನೆ ಕೇಳಿಸ್ತಾ ಇತ್ತು, ಪಕ್ಕದಲ್ಲೇ ಮನೆ. ನಮ್ಗೆ ಯಾವಾಗ ಸ್ಕೂಲಿಂದ ಬೇಜಾರಾಗುತ್ತೋ ಬಂದು ಬ್ಯಾಗ್ ಹಾಕೋದು, ಫಿಲಮ್ ಗೋಡೆ ಎಗರ್ಬಿಟ್ಟು ಟಾಕೀಸಿಗೆ ಬರೋದು. ಒಂದು ರೀತಿಲಿ ನಮ್ಮ ತಂದೆಯವ್ರು ಇದ್ದಾಗಿಂದ ದಿನಕ್ಕೆ 4 ಶೋ ನೋಡಿ ಟೈಮ್ ಪಾಸ್ ಮಾಡ್ತಾ ಇದ್ವು ಸರ್. ಬೇಜಾರಾಗಬೇಕಾದ್ರೆ ಬರ್ತಾ ಇದ್ವು, ಎದ್ದೋಗ್ತಾ ಇದ್ವು. ಅದೇ ಜಾಗದಲ್ಲಿ ನಮ್ಮ ತಂದೆ ಟಿಕೆಟ್ ಕೊಡ್ತಾ ಇದ್ರು. ಈ ಜಾಗ ಇದೆಯಲ್ಲ ಸರ್, ಇಲ್ಲಿ ಮುಂದ್ಗಡೆ ಕಾಣ್ತಾ ಇದೆಯಲ್ಲ, ಅದು ಅಲ್ಲಿ ಇದು ಸ್ಕ್ರೀನ್ ಸರ್. ಅದು ಸ್ಕ್ರೀನ್ ಅದು ಅಲ್ಲೇ ನಾವು ಫಿಲಮ್ ನೋಡ್ತಾ ಇದ್ದಿದ್ದು. ಇಲ್ಲಿ ನಮ್ಗಿಷ್ಟು ಚೇರ್ಗಳು, ಕುರ್ಚಿಗಳು ಇದ್ರು ಕೂಡ ನಮ್ಗೆ ಹೆಂಗ್ ಗೊತ್ತಾ, ಬೇಜಾರಾಗ್ಬಿಟ್ರೆ ಕೆಳಗಡೆ ಹೋಗ್ಬಿಟ್ಟು ಕೈ ಕೊಟ್ಬಿಟ್ಟು ಹಿಂಗೆ ನಿದ್ದೆ ಮಾಡಿ ಬೇಜಾರಾಗಿ ನಿದ್ದೆ ಮಾಡಿ ಎದ್ದೋಗ್ಬಿಡ್ತಾ ಇದ್ವು ಮನೆಗೆ. ಅಷ್ಟು ನಾವು ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ವಿ ಸರ್. ಚೈಲ್ಡ್ಹುಡ್ ಕಳೆದಿದ್ದೀವಿ, ಬಾಲ್ಯನ ಕಳೆದಿದ್ದೀವಿ ಈ ಜಾಗದಲ್ಲಿ ಸುಮಾರು ವರ್ಷ ಸರ್. ಇಲ್ಲಿ ಬಾಲ್ಕನಿ ಇವಾಗ ಹೊಡೆದಾಕಿದಾಗಲ್ಲ, ಇದೆಲ್ಲ ಆಯುಧ ಪೂಜೆ ಆದಾಗ ಇಲ್ಲೆಲ್ಲ ಪೂಜೆ ಮಾಡ್ತೀವಿ. ಇದೆಲ್ಲ ಸೌಕರ್ ಜೊತೆ ನಾವು ಶಂಕರಪ್ಪ ಸೌಕರ್ ನಮ್ಮನ್ನು ಕರ್ಕೊಂಡು ತಿರ್ಗಾಡೋರು. ಅಬ್ದುಲ್ಲಾ ಸಾಬ್ ಮಕ್ಕಳು, ನಮ್ಮ ಗೇಟ್ ಮ್ಯಾನ್ ಮಕ್ಕಳು ಎಷ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ರು ಸರ್. ನಿಜವಾಗ್ಲು ಇಲ್ಲಿ ನೀವು ನಿಂತಿದ್ದೀರಲ್ಲ ಸರ್, ಇದು ಸೆಕೆಂಡ್ ಕ್ಲಾಸು ಸರ್. ಇದು ಸೆಕೆಂಡ್ ಕ್ಲಾಸ್. ಇದು ಆ ಕಡೆ ಎಂಟ್ರೆನ್ಸಿಂದ ಬಂದಿದ ತಕ್ಷಣ ಅಲ್ಲಿ ಗೇಟ್ ಟಿಕೆಟ್ ಕೊಡೋರು. ಇದು ಸೆಕೆಂಡ್ ಕ್ಲಾಸು. ಮೇಲ್ಗಡೆ ಬಾಲ್ಕನಿ ಹೊಡೆದಾಕ್ಬಿಟ್ಟಿದ್ದಾರೆ. ಪ್ರೊಜೆಕ್ಟ್ ರೂಮು ಬಾಲ್ಕನಿಲಿ ಇದ್ದಿದ್ದು. ಅಲ್ಲಿ ಇದು ಫಿಲಮ್ ನೋಡ್ತಾ ಇದ್ದಿದ್ದು ಅಲ್ಲಿ ಸರ್. ಇವಾಗ ಅಲ್ಲಿ ಏನು ಹೊಡೆದಾಕ್ತಾ ಇದ್ದಾರೋ ಅದು ಇದಿದ್ದು ಫಿಲಮ್ ತೋರಿಸ್ತಾ ಇದ್ದಿದ್ದ ಜಾಗ. ಅದು ಸ್ಕ್ರೀನ್ ಇದ್ದಿದ್ದ ಜಾಗ.
ಎಷ್ಟು ನಾವು ಇಂಥ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ವು ಸರ್, ಇದೇ ಟೈಮಲ್ಲಿ ಇಂಥ ಶೋಲಿ ಇಂಥ ಸಾಂಗ್ ಬರುತ್ತೆ ಅಂತ ನಮ್ಮನೆ ಕೇಳಿಸ್ತಾ ಇತ್ತಲ್ಲ, ಇವಾಗಲೇ ಇಂಟರ್ವ್ಯೂಲ್ ಆಗುತ್ತೆ, ಇವಾಗಲೇ ಪಿಕ್ಚರ್ ಬಿಡುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಮನೆಗೆ ಗೊತ್ತಾಗ್ತಾ ಇತ್ತು ಸರ್. ಅಷ್ಟು ನಾವು ಇದು ಫಿಲಮ್ ಥಿಯೇಟರ್ ಜೊತೆ ಸಂಬಂಧ ಹೊಂದಿದ್ದು ಸರ್. ನಿಜವಾಗ್ಲೂ ಕೂಡ ದಿನದ 24 ಗಂಟೆಲಿ ಸುಮಾರು 18 ಗಂಟೆ ಇಲ್ಲೇ ಕಳೀತಾ ಇದ್ವು ನಾವು. ಸ್ಕೂಲ್ ಇಲ್ಲಿದ್ದಾಗಂತೂ 24 ಗಂಟೆ ನಮ್ಮ ಬಾಲ್ಯನ ಹಂಗೆ ಕಳೆದಿದ್ದೀವಿ ಸರ್. ಇಲ್ಲಿ ಬಾಲ್ಯ ಅಂದ್ರೆ ನಮಗೆ ಚಿತ್ರಮಂದಿರ, ಸಾಧನಾ ಚಿತ್ರಮಂದಿರ ಸರ್, ನೆನಪಾಗಿ ಉಳಿದಿದೆ ಅಷ್ಟೇ. ಅದು ನಾವು ಸಾಯೋವರೆಗೂ ಆ ನೆನಪನ್ನ ನಾವು ಬಿಟ್ಟೋಗಕ್ಕಾಗಲ್ಲ, ಸಾಧ್ಯ ಇಲ್ಲ ಸರ್. ನಿಜವಾಗ್ಲು ಎಷ್ಟೇ ಟ್ಯಾಕಿಸ್ಗಳು ಬರಲಿ ಹೋಗ್ಲಿ, ಸಾಧನಾ ಚಿತ್ರಮಂದಿರ ಅಂತ ಒಂದು ಇದೆಯಲ್ಲ ಸರ್, ಅದು ನಮ್ಮ ಜೀವನಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ನಿಜವಾಗ್ಲೂ ಹೇಳ್ತೀವಲ್ಲ, ನಮ್ಮ ಶಂಕರಪ್ಪ ಸೌಕಾರು ಅವ್ರಿಗೆ ನಿಜವಾಗ್ಲೂ ಅವರು ತೀರ್ಕೊಂಡು ಸುಮಾರು ವರ್ಷ ಆಗಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ನೂರಾರು ಕುಟುಂಬಗಳಿಗೆ ಆಶ್ರಯ ಆಗಿದ್ರು ಅವರು. ಕಷ್ಟದಲ್ಲಿದ್ದಾಗ ನಮ್ಮ ಜೀವನಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್ ಅವರು. ನಿಜವಾಗ್ಲೂ ಕೂಡ ನಮ್ಮ ತಂದೆಯವ್ರಿಗೆ ಸುಮಾರು ಸಲ ಹಾರ್ಟ್ ಪ್ರಾಬ್ಲಮ್ ಆದಾಗ ನಮ್ಮ ಇಷ್ಟು ವರ್ಷ ಕೆಲಸ ಮಾಡಿದಾಗಲ್ಲ ಅಂತ ಅವ್ರಿಗೆ ಚಿಕಿತ್ಸಾ ವೆಚ್ಚ ಕೂಡ ಅವ್ರು ಕೊಟ್ಟರು ಸರ್. ನಿಜವಾಗ್ಲೂ ಕೂಡ ಅವ್ರು ರಿಟೈರ್ಮೆಂಟ್ ಆದಾಗಲೂ ಕೂಡ ಅವ್ರ ಆಸ್ಪತ್ರೆ ವೆಚ್ಚ ಅವ್ರು ಬರ್ಸಿದ್ದಾರೆ ಸರ್. ಇಷ್ಟು ವರ್ಷ ನಮ್ಮ ಮಾಲೀಕತ್ವ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ ಕಾರ್ಮಿಕರಾಗಿ. ಅವ್ರು ಕೆಲಸ ಬಿಟ್ಟರು ಕೂಡ ನಮ್ಮ ತಂದೆಯವರು, ನಮ್ಮ ಸೌಕಾರ ಅಷ್ಟು ಇದು ಮಾಡೋರು ಸರ್. ನಿಜವಾಗ್ಲೂ ನೆನಪು ನಾವು ಉಳಿಸ್ಕೋಬೇಕು ಅದನ್ನೆಲ್ಲ. ಆ ನೆನಪೆಲ್ಲ ತಲೆಯಲ್ಲಿ ಉಳಿದಿದ್ದು ಇದು ಹೇಳ್ತಾ ಇದ್ದೀನಿ ಸರ್. ವಿಶೇಷವಾಗಿ ಇಲ್ಲಿ ಇಂಥ ಒಳ್ಳೊಳ್ಳೆ ಪಿಕ್ಚರ್ಗಳು ಬಂದಿದ್ದಾವಂದ್ರೆ, ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಪಿಕ್ಚರ್ ಹಾಕಿದ್ರೆ ಶತದಿನೋತ್ಸವ ಏನು ಸರ್, 200 ದಿನ ಓಡೋದು ಸರ್. 200 ದಿನ ಓಡೋದು ಅಂದ್ರೆ ಗೇಟ್ ಹತ್ರ ಅಲ್ಲಿ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ ಸರ್. ಅಷ್ಟು ರಶ್ಶು ಸರ್, ರಶ್ ಅಂದರೆ ರಶ್ಶು. ರಾಜ್ಕುಮಾರ್ ಫಿಲಮ್ ಆಗಲಿ, ರವಿಚಂದ್ರನ್ ಫಿಲಮ್ ಆಗಲಿ, ಶಿವರಾಜ್ಕುಮಾರ್ ಫಿಲಮ್ ಆಗಲಿ, ಅಂಬರೀಷ್ ಫಿಲಮ್ ಆಗಲಿ, ಎಂತೆಂಥ ಒಳ್ಳೊಳ್ಳೆ ಪಿಕ್ಚರ್ಗಳು ಸರ್. ಸಾಧನಾ ಚಿತ್ರಮಂದಿರದಲ್ಲಿ ಹಾಕಿರೋ ಎಲ್ಲ ಫಿಲಮ್ಗಳು ಕೂಡ ಶತದಿನೋತ್ಸವ ಆಚರಿಸ್ತದೆ ಸರ್. ಎಂಥ ಇಕ್ಕಟ್ಟಿರೋದಂದ್ರೆ ಜನಗಳು ಚಿತ್ರಮಂದಿರ ತುಂಬಿದೆ ಅಂತ ಬೋರ್ಡ್ ಹಾಕಿರೋದು ಆಗಿನ ಕಾಲದಲ್ಲಿ ಗೇಟ್ ಹತ್ರ ಸರ್. ನಾವು ಮುಂದ್ಗಡೆ ಇರ್ತಿದ್ದ ಎಂಥ ಒಳ್ಳೊಳ್ಳೆ ಹಾಡುಗಳಿಗೆ ನಾವು ಓಡೋಡಿ ಬರ್ತಾ ಇದ್ವಿ ಸರ್. ಆ ಕಡೆಯಿಂದ ಗೇಟ್ ಇದು ಬಾಗಿಲು ಇದು ಕಾಂಪೌಂಡಿಗೆ ಅವಾಗ ಸಾಂಗ್ಗಳು ಬಂದರೆ ಜನ ದುಡ್ಡು ಎಸೆಯೋರು ಸರ್. ಆ ದುಡ್ಡು ನಾವು ಹಾಕೋ ಸರ್, ನಿಜವಾಗ್ಲೂ ದುಡ್ಡು ಎಸೆಯೋರಲ್ಲ. ಆ ದೃಶ್ಯ ಇನ್ನೂ ನಮ್ಗೆ ಕಣ್ಣು ಮುಟ್ಟದಂಗಿದೆ ಸರ್. ಅಷ್ಟು ಹೊಚ್ಚಿಗೆದ್ದು ಕುಣಿತಾ ಇದ್ರು ಜನಗಳೆಲ್ಲ ಸರ್. ಚಲಿಸುವ ಮೋಡಗಳು 250 ದಿನ ಓಡಿದೆ. ರಾಜ್ಕುಮಾರ್ ಧ್ರುವತಾರೆ, ರವಿಚಂದ್ರನ್ದು ರಾಮಾಚಾರಿ ಫಿಲಮ್ಮು. ರಾಮಾಚಾರಿ ರವಿಚಂದ್ರನ್ ಫಿಲಮ್ಗಳು ಆಲ್ಮೋಸ್ಟ್ ಎಲ್ಲ 100 ಡೇಸ್ ಸರ್. ಅರಸೀಕೆರೆಯಲ್ಲಿ ಶತದಿನೋತ್ಸವ ಆಚರಿಸ್ತಾ ಇದ್ದಿದ್ದು ಟ್ಯಾಕಿಸ್ ಅಂದರೆ ಅರಸೀಕೆರೆ ಸರ್. ನಿಜವಾಗ್ಲೂ ಸಾಧನಾ ಚಿತ್ರಮಂದಿರ. ನಿಜವಾಗ್ಲೂ ಎಂತೆಂಥ ಒಳ್ಳೊಳ್ಳೆ ಚಿತ್ರಗಳು ಸರ್, ಸಾಂಸಾರಿಕ ಚಿತ್ರಗಳು ಬರ್ತಾ ಇದ್ವು. ಸಂಸಾರ ಸಮೇತರಾಗಿ ಹಳ್ಳಿಯಿಂದ ಬಂಡಿ ಕಟ್ಕೊಂಡ್ಬಂದು ಚಿತ್ರ ನೋಡ್ತಾ ಇದ್ವು ಸರ್. ನಾವು ಇನ್ನೂ ನೆನಪಿದೆ, ಹಳ್ಳಿ ಮೇಷ್ಟ್ರ ಪಿಕ್ಚರ್ನ ಹಳ್ಳಿಯಿಂದ ಜನ ಬಂಡಿ ಕಟ್ಕೊಂಡ್ಬಂದು 5 ಶೋ ಮಾಡ್ತಾ ಇದ್ರಲ್ಲ, ರಾತ್ರಿ ಎಲ್ಲ ಪಿಕ್ಚರ್ ನೋಡ್ಕೊಂಡು ಹೋಗಿ ಉತ್ಸವದ ಟೈಮಲ್ಲಿ ಪಿಕ್ಚರ್ ನೋಡ್ಕೊಂಡು ಹೋಗ್ತಾ ಇದ್ರು. ಹಳ್ಳಿಯಿಂದ ಬಂಡಿ ಬುತ್ತಿ ಕಟ್ಕೊಂಡ್ ಬರ್ತಾ ಇದ್ರು ಸರ್ ಅವಾಗ ಜನ. ಅಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರ್ತಿತ್ತು ಪಿಕ್ಚರ್ಗಳು ಅಂದರೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಒಳ್ಳೆ ಎಂಟರ್ಟೈನ್ಮೆಂಟ್ ಪಿಕ್ಚರ್ಗಳು ಬರ್ತಾ ಇದ್ವು ಸರ್. ನಿಜವಾಗ್ಲೂ ಕೂಡ ಈಗಿನ ಕಾಲದಲ್ಲಿ ಅಂಥ ಪಿಕ್ಚರ್ಗಳು ಬರ್ತಾ ಇಲ್ಲ ಅಂತ ಜನಕ್ಕೊಂದು ಬೇಜಾರೋ ಏನೋ ಗೊತ್ತಿಲ್ಲ ಸರ್. ನಿಜವಾಗ್ಲೂ ತುಂಬ ಬೇಜಾರ. ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ಗಳಾದ ಧ್ರುವತಾರೆ, ಚಲಿಸುವ ಮೋಡಗಳು, ಜೀವನ ಚಿತ್ರ, ಶಬ್ದವೇದಿ, ಒಂದೊಂದು ವಿಭಿನ್ನ ಚಿತ್ರಗಳು ಕೂಡ ಸುಮಾರು ಶತದಿನ ಸರ್. ಈ 150ರಿಂದ 250 ದಿನಗಳ ತನಕ ಓಡಿದೆ ಸರ್. ಶತದಿನೋತ್ಸವ ಆಚರಣೆ ಮಾಡಿದಾಗ ಟ್ಯಾಕಿಸಿಗೆಲ್ಲ ಲೈಟಿಂಗ್ಸ್, ದೀಪ ಅಲಂಕಾರ ಮಾಡಿ ವಿಶೇಷ. ಅವಾಗಿನ ಕಾಲದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆಲ್ಲ ಹೆಚ್ಚುವರಿ ಸಂಬಳ ಕೊಟ್ಟು ಕೆಲಸ ಮಾಡೋದು, ಸಿಹಿ ಹಂಚಿ ಎಲ್ಲರಿಗೂ. ಒಂದೊಂದು ಚಿತ್ರಗಳು ಸರ್. ಶಿವರಾಜ್ಕುಮಾರ್ದು ಜಗಮೆಚ್ಚಿದ ಹುಡುಗ, ಮನಮೆಚ್ಚಿದ ಹುಡುಗಿ, ಆ ಪಿಕ್ಚರ್ಗಳು ಕೂಡ 250-300 ದಿನ ಓಡಿದೆ ಸರ್. ನಿಜವಾಗ್ಲೂ ಪಿಕ್ಚರ್ಗಳು ತುಂಬ ಚೆನ್ನಾಗಿ ಬರ್ತಾ ಇದ್ವು. ಹಳ್ಳಿ ಜನ ಬಂಡಿ ಕಟ್ಕೊಂಡ್ಬಂದು ಪಿಕ್ಚರ್ಗಳು ನೋಡ್ತಾ ಇದ್ರು. ಒಂದೊಂದು ಪಿಕ್ಚರು 150-200 ದಿನ ಓಡ್ತಾ ಇದ್ವು ಸರ್. ರವಿಚಂದ್ರನ್ ಪಿಕ್ಚರ್ಗಳು ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದ್ವು. ವಿಷ್ಣುವರ್ಧನ್ ಫಿಲಮ್ಗಳು, ಹೃದಯ ಗೀತೆ, ಸಾಹಸ ಸಿಂಹ, ಒಳ್ಳೊಳ್ಳೆ ಪಿಕ್ಚರ್ಗಳು ಸರ್. ನಿಜವಾಗ್ಲೂ ಈಗಿನ ಜನರೇಷನ್ ಅಂತ ಪಿಕ್ಚರ್ಗಳು ನೋಡೋಕೆ ಸಾಧ್ಯ ಇಲ್ಲ ಬಿಡಿ. ಅದರಲ್ಲೂ ಥಿಯೇಟ್ರ್ಗಳಿಗೆ ಬಂದು ಪಿಕ್ಚರ್ ನೋಡೋಕೆ, ಅಂಥ ಪಿಕ್ಚರ್ಗಳು ನೋಡೋಕ್ಕೆ ಪುಣ್ಯ ಮಾಡಿರ್ಬೇಕು ಸರ್. ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಅಂಥ ಸಿನಿಮಾ ಮಂದಿರಗಳು ಇವಾಗಿಲ್ಲ, ಅಂಥ ಸಿನಿಮಾಗಳು ಕೂಡ ಇವಾಗ ಬರ್ತಾ ಇಲ್ಲ. ಮುಖ್ಯ ಕಾರಣ ಸಿನಿಮಾ ಮಂದಿರಗಳು ಮುಚ್ಚೋಗೋಕ್ಕೆ ಕಾರಣ ಇದೆ ಸರ್. ಮೊಬೈಲ್ ಬಂದು ಜನ ಆಕರ್ಷಣೆ ಕಮ್ಮಿ ಆಯಿತು. ಪಿಕ್ಚರ್ ನೋಡಿ ಒಳ್ಳೊಳ್ಳೆ ಸಿನಿಮಾಗಳು, ಆ ಥರ ಸಿನಿಮಾಗಳು ಬಂದಿದ್ರೆ ಜನ ಕೂಡ ಟ್ಯಾಕಿಸಿಗಳಿಗೆ ಬಂದು ಪಿಕ್ಚರ್ ನೋಡಿ ಚಿತ್ರಮಂದಿರಗಳು ಉಳಿತಾ ಇತ್ತು. ಅನೇಕ ಚಿತ್ರಮಂದಿರಗಳು ಭೂಮಿ ಕಚ್ಚೋದು ತಪ್ತಾ ಇತ್ತು. ಆದರೆ ಕಾಲ ಬದಲಾಗಿದೆ ಸರ್. ಜನಕ್ಕೆ ಭಾವನೆಗಳು ಬದಲಾಗಿದೆ. ಮೊಬೈಲಲ್ಲೇ ಪ್ರಪಂಚ ನೋಡ್ಬೋದು ಅಂತ ಒಂದು ವಿಚಿತ್ರ ಕಲ್ಪನೆಗೆ ಜನ ಸಿಗಾಕೊಂಡು, ಅದು ಒಂದು ಕಾರಣ ಇದೆ. ಚಿತ್ರಮಂದಿರಗಳು, ಒಳ್ಳೊಳ್ಳೆ ಚಿತ್ರಮಂದಿರಗಳು ನೀವು ನೋಡ್ತಾ ಇದ್ದೀರಲ್ಲ,
ಇನ್ನು ನೆನಪು ಅಷ್ಟೇ ಸಾಧನಾ ಚಿತ್ರಮಂದಿರ. ಮುಗೀತು ಸಹ ಇದ್ರ ಕತೆ. ನಾವು ಚಿತ್ರಮಂದಿರ ಹೊಡಿತಾ ಇದ್ದಾಗ ಅಂತ ಹೇಳಿದ ತಕ್ಷಣ ಮನಸ್ಸಿಗೆ ತುಂಬಾ ಖೇದ ಆಯ್ತು ಸರ್, ಬೇಜಾರಾಯ್ತು. ಕೆಲವು ಜನಕ್ಕೆ ಇದು ಒಂದು ಚಿತ್ರಮಂದಿರ, ಒಂದು ಬಿಲ್ಡಿಂಗ್, ಆಫ್ಟರ್ ಆಲ್ ಬಿಲ್ಡಿಂಗ್ ಹೊಡಿತಾ ಇದ್ದಾಗ ನೋಡ್ಕೊಂಡು ಹೋಗ್ತಾ ಇದ್ದ. ಆದ್ರೆ ನಮ್ಮ ಮನಸ್ಸಿಗೆ ಏನನ್ನಿಸ್ತು ಗೊತ್ತಾ, ಈ ಚಿತ್ರಮಂದಿರ ಹೊಡಿತಾ ಇರೋ ಜೊತೆ ನಮ್ಮ ನೆನಪುಗಳು ಪಳೆಯುಳಿಕೆ ಅಂತ ಸರ್. ಈಗಲೂ ಕೂಡ ನಮ್ಮ ತಂದೆಯವರು ಚಿತ್ರಮಂದಿರ ಬಾಲ್ಕನಿಯಿಂದ ಕೂಗದಷ್ಟೇ ನಮಗೂ ಆಭಾಸ ಆಗ್ತಾ ಇತ್ತು. ಆ ನೆನಪುಗಳೆಲ್ಲ ಈ ತರ ಕೊಚ್ಚಿ ಹೋಗ್ತಾ ಇದಾವಲ್ಲ ಅಂತ ಒಂದು ಮನಸ್ಸಿಗೆ ಬೇಜಾರಾಗಿ ಮನಸ್ಸಲ್ಲೇ ನಿಜವಾಗ್ಲೂ ಕೂಡ ನಿಮ್ಮ ಜೊತೆ ಹಂಚ್ಕೊಂಡು ಎಕ್ಸ್ಪೀರಿಯನ್ಸ್ ಮತ್ತೆ ಮೆಮೊರಿ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಅಣ್ಣ ತುಂಬಾ ಎಮೋಷ್ನಲ್ ಆಗಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸು ಮತ್ತೆ ಮೆಮೊರಿನ ಶೇರ್ ಮಾಡ್ಕೊಂಡ್ರು. ಸಿನಿಮಾ ನೋಡಬೇಕು ಅಂದ್ರೆ ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಪೈರಸಿ ಎಲ್ಲ ನೋಡಕ್ ಹೋಗ್ಬೇಡಿ. ನೋಡೋದ್ರಿಂದ ಥಿಯೇಟ್ರ್ಗಳೆಲ್ಲ ಮುಚ್ಚೋಗ್ತಾ ಇದೆ. ಥಿಯೇಟ್ರ್ ಇಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಇರಲ್ಲ. ದಯವಿಟ್ಟು ಥಿಯೇಟ್ರ್ಗಳನ್ನ ಉಳಿಸಿ.